ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ಸ್ಫೋಟಕ ಪತ್ತೆಯಾಗಿದೆ. ಹುಳಿಮಾವು ಠಾಣೆ ವ್ಯಾಪ್ತಿಯಲ್ಲಿ ಜಿಲೆಟಿನ್ ಕೇಪ್ಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಇನ್ನು ಈ ಅನುಮಾನಾಸ್ಪದ ಸ್ಫೋಟಕ ವಶಕ್ಕೆ ಪಡೆದುಕೊಂಡು ತನಿಖೆ ಮುಂದುವರಿಸ್ತಾ ಇದ್ದಾರೆ. ಒಂದು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಕೂಡ ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅನುಮತಿನೇ ಪಡೆದುಕೊಳ್ಳದೆ ಬಂಡೆ ಒಡೆಯೋದಕ್ಕೆ ಮುಂದಾಗಿದ್ದಂತಹ ಮಾಲೀಕರ ಒಂದು ವೆಹಿಕಲ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಡೆ ಒಡೆಯೋದಕ್ಕೆ ಮಾಲೀಕ ಏನು ಮುಂದಾಗಿದ್ದ ಆತನ ವಿರುದ್ಧ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಆ ಜಿಲೆಟಿನ್ ಕೇಪ್ಗಳು ಸಿಕ್ಕಿರುವಂತಹ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಭೇಟಿ ಕೊಡ್ತಾ ಇದೆ. ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ, ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಈ ಅನುಮಾನಾಸ್ಪದ ಸ್ಫೋಟಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ತನಿಖೆ ಮಾಡಿದ್ರು, ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅನುಮತಿ ಪಡೆದುಕೊಳ್ಳದೆ ಗಣಿಗಾರಿಕೆ ಮಾಡೋದಕ್ಕಂತ ಸ್ಫೋಟ ಮಾಡೋದಕ್ಕೆ ಸ್ಫೋಟಕಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಒಂದು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನು ಗಣಿಗಾರಿಕೆಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅನುಮತಿನೇ ಪಡೆದುಕೊಳ್ಳದೆ ಬಂಡೆ ಒಡೆಯೋದಕ್ಕಂತ ಮುಂದಾಗಿದ್ರು. ನೋಡಿ, ಎಲ್ಲೇ ಒಂದು ಗಣಿಗಾರಿಕೆ ಮಾಡುವಂತಹ ಸಂದರ್ಭದಲ್ಲಿ ಸ್ಫೋಟಕಗಳನ್ನು ಬಳಕೆ ಮಾಡಿಕೊಂಡು ಬಂಡೆ ಕಲ್ಲುಗಳನ್ನು ಸ್ಫೋಟ ಮಾಡಬೇಕು ಅಂತಂದರೆ ಅದರದ್ದೇ ಆಗಿರುವಂತಹ ಮಾನದಂಡಗಳು ಇರುತ್ತೆ. ಸಾಕಷ್ಟು ರೂಲ್ಸ್ಗಳಿದ್ದಾವೆ. ಎಷ್ಟು ಕಿಲೋಮೀಟರ್ ದೂರ ಇರಬೇಕು ಸಿಟಿಯಿಂದ ಅಥವಾ ಹಳ್ಳಿಯಿಂದ, ಜೊತೆಗೆ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಫಾರೆಸ್ಟ್ ಆಗಿರಬಹುದು ಅಥವಾ ಡ್ಯಾಮ್ಗಳಾಗಿರಬಹುದು, ಯಾವುದು ಕೂಡ ಇರಬಾರ್ದು. ಹೀಗೆ ಸಾಕಷ್ಟು ಮಾನದಂಡಗಳಿದ್ದಾವೆ. ಆದರೆ ಇದ್ಯಾವುದನ್ನೂ ಕೂಡ ಪಾಲನೆ ಮಾಡದೆ ಗಾಳಿಗೆ ತೂರಿ ಈ ಸ್ಫೋಟಕಗಳನ್ನು ಬಳಕೆ ಮಾಡಿಕೊಂಡು, ಜಿಲೆಟಿನ್ನ ಕಡ್ಡಿ ಏನು ಸಿಗುತ್ತೆ, ಕೇಪ್ ಅಂತ ಏನು ಹೇಳ್ತೀವಿ, ಅದನ್ನು ಬಳಕೆ ಮಾಡಿಕೊಂಡು ಬಂಡೆ ಕಲ್ಲುಗಳನ್ನು ಸ್ಫೋಟ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ರು. ಆದರೆ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ಅಧಿಕಾರಿಗಳು ಭೇಟಿ ಕೊಡ್ತಾ ಇದ್ದಾರೆ. ಮತ್ತೊಂದೆಡೆ ಈ ಸ್ಫೋಟಕಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ಮುಂದುವರಿತಾ ಇದೆ. ಇನ್ನು ಜೊತೆಗೆ ಕೇವಲ ಬಂಡೆ ಕಲ್ಲುಗಳನ್ನು ಸ್ಫೋಟ ಮಾತ್ರ ಮಾಡ್ತಾ ಇದ್ರ ಅಥವಾ ಬೇರೆ ಇನ್ನೇನಾದರೂ ವಿಚಾರ ಇತ್ತ ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ.